ನಮ್ ಸೋನು ಔಟ್ಫಿಟ್ ನೋಡಿ ಎಷ್ಟು ಚೆನ್ನಾಗಿದೆ. ನೋಡು ಪಕ್ಕದಲ್ಲಿ ಕುತ್ಕೊಂಡು ನಾನು ಹೇಳ್ಕೊಟ್ಟು ಸೌಂಡ್ ನೋಡಿದ್ದ. ಅಯ್ಯೋ ಅಯ್ಯೋ, ಇದು ಡೆವಿಲ್ ಸ್ಪೆಕ್ಸ್ ಅಂತೆ. ಇದು ಮಾತ್ರ 150 ರೂಪಾಯಿ. ಬಟ್ ಸಖತ್ ಬಾರ ಇದೆ. ಎಲ್ಲ ಆಂಟಿ ರೆಡಿ ಮಾಡಿದ್ದಾರೆ ಮಗಳು ಪ್ರೀ ವೆಡ್ಡಿಂಗಿಗೋಸ್ಕರ. ಅದು ಹಂಗೆ ಮಲ್ಕೊಂಡ್ಬಿಡುದಪ್ಪ. ಅಪ್ಪಟ ಹಳ್ಳಿ ಹುಡುಗಿ ತರ ಸೋನು ರೆಡಿ ಆಗಿದ್ದಾಳೆ. ನೀ ಬಂದ್ಬಿಟ್ಟು ರೆನ್ಸ್ ಡಿ ಲಿಯೋ ಅಂತ ಜಯನಗರ್ ಹತ್ರ ಬರುತ್ತೆ ಮೆಟ್ರೋ. ಫೈನಲಿ ನಾವಿಬ್ರು ಶೂಟ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಮತ್ತೊಂದು ಸ್ಪೆಷಲ್ ಬ್ಲಾಗ್ ಜೊತೆ ಬಂದಿದ್ದೀನಿ. ಈ ಬ್ಲಾಗ್ ಅಲ್ಲಿ ಮೇನ್ ಹೀರೋಯಿನೇ ನನ್ನ ಮೈನಾ ಮತ್ತೆ ನನ್ನ ಕೋ ಸಿಸ್ಟರ್. ಸೊ ಇವತ್ತು ಅವರ ಪ್ರೀ ವೆಡ್ಡಿಂಗ್ ನಡೀತಿದೆ. ಶಿವಮೊಗ್ಗದ ಹತ್ರ ಪ್ರೀ ವೆಡ್ಡಿಂಗ್ ಮಾಡ್ತಿದ್ದೀವಿ. ಜಸ್ಟ್ ಒನ್ ಡೇಲಿ ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ತುಂಬ ಜನ 2 days 3 days ತಗೋತಾರೆ, ಬಟ್ ನಮಗೆ ಜಾಸ್ತಿ ಟೈಮ್ ಇರಲಿಲ್ಲ, ಅದರಿಂದ ಒಂದೇ ದಿನದಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಸೊ ಮಾರ್ನಿಂಗ್ ನಾವು ಹೋಗಿದ್ದು ಶಿವಮೊಗ್ಗ ಸರ್ಕಲ್ ಹತ್ರ. ಯಾವ ಸರ್ಕಲ್ ಅದು? ಕೋರ್ಟ್ ಸರ್ಕಲ್. ಅದಾದ್ಮೇಲೆ ಪೋಸ್ಟ್ ಆಫೀಸ್ ಹತ್ರನೂ ಹೋದ್ವಿ. ಅದೆಲ್ಲ ನಾನು ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ, ನೀವು ರೆಫರೆನ್ಸ್ ತಗೋಬಹುದು. ಸೊ ಇವಾಗ ನಾವು ಬಂದಿರೋದು ಥರ್ಡ್ ಸ್ಪಾಟ್, ಚಂಪಕ ಸರಸು ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. ಇದಿರೋದು ಸಾಗರ ಹತ್ರ. ತುಂಬ ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸ್. ನಾನು ಫಸ್ಟ್ ಟೈಮ್ ಬಂದಿರೋದು. ಆ್ಯಂಡ್ ನಮ್ಮ ಹುಡುಗಿನೂ ಚೆನ್ನಾಗಿ ರೆಡಿ ಆಗಿದ್ದಾಳೆ. ಅವರಿಬ್ರು ಔಟ್ಫಿಟ್ ಮಲ್ಕೊಂಡು ಬಿಟ್ಟಿದ್ದಾರೆ. ಅವ್ರ ಔಟ್ಫಿಟ್ಸು ಚೆನ್ನಾಗಿ ಕಾಂಪ್ಲಿಮೆಂಟ್ ಆಗಿದೆ ಲೊಕೇಶನ್ಗೆ. ಅದು ಆಮೇಲೆ ತೋರಿಸ್ತೀನಿ ಅವ್ರು ಯಾವ ರೀತಿ ಔಟ್ಫಿಟ್ಸ್ ಹಾಕಿದ್ದಾರೆ ಅಂತ. ಬನ್ನಿ ಹೋಗೋಣ. ಕ್ಯಾಮ್ರಾ ಪರ್ಸನ್ ಇವತ್ತು ನನ್ನ ಜೊತೆ ಇರೋದು ನಿರ್ವಾಣ್ ಕೋರಿ. ಬನ್ನಿ ನಾನು ತೋರಿಸ್ತೀನಿ. ಬಾ ಈ ಕಡೆ ಬಾ. ಎಸ್, ಇವತ್ತು ನನ್ನ ಜೊತೆ ಕ್ಯಾಮ್ರಾ ಪರ್ಸನ್ ಆಗಿ ಅಸಿಸ್ಟ್ ಮಾಡ್ತಿರೋದು ನಿರ್ವಾಣ್ ಕೋರಿ. ಸೊ ಇವರು ಸೋನು ತಮ್ಮ. ಆ ದಿನ ನಾವು ಅರ್ಲಿ ಮಾರ್ನಿಂಗ್ 6:30 ಶುರು ಮಾಡಬೇಕಿತ್ತು, ಬಟ್ ಇಟ್ಸ್ ಓಕೆ. ಎನಿವೆ 7:30 ಶುರು ಮಾಡಿದ್ವಿ. ಎಲ್ಲ ರೆಡಿ ಆಗೋಷ್ಟೆಲ್ಲ ಅಷ್ಟಾಯಿತು. ಆ್ಯಂಡ್ ಶಿವಮೊಗ್ಗ ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ನಮಗೆ ಮೈಸೂರು ವೈಬ್ಸೇ ಕೊಡ್ತಾ ಇತ್ತು, ಗೊತ್ತಾ. ನಮ್ಮ ಸೋನು ಔಟ್ಫಿಟ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಸ್ಯಾರಿಗೆ ಬಂದಿರೋ ರೆಡಿಮೇಡ್ ಬ್ಲೌಸ್ ಇದು ಎಷ್ಟು ಪ್ರಿಟಿ ಆಗಿದೆ. ನಾವು ಯೂಶಲಿ ಪ್ರಿಫರ್ ಮಾಡಲ್ಲ, ಅಯ್ಯೋ ರೆಡಿಮೇಡ್ ಬ್ಲೌಸು ಫಿಟ್ಟಿಂಗ್ ಸರಿ ಇರಲ್ಲ ಅಂತ. ಒಂದ್ಸತಿ ತಿರುಗು ನೋಡಿ, ಬ್ಯಾಕ್ ಡಿಸೈನು, ಸ್ಲೀವ್ ಡಿಸೈನ್ ಚೆನ್ನಾಗಿದೆ, ಕಾಲರ್ ಚೆನ್ನಾಗಿದೆ, ನೀಟಾಗಿ ರೆಡಿ ಆಗಿದ್ದಾಳೆ, ಚೆನ್ನಾಗಿ ಕಾಣಿಸ್ತಿದೆ. ಶಿವಮೊಗ್ಗದಲ್ಲೇ ಶಾಪ್ ಮಾಡಿರೋದಲ್ವೇನೆ? ಶಿವಮೊಗ್ಗದಲ್ಲಿ ಯಾವ ಸರ್ಕಲ್ ಇದು? ಮಹಾವೀರ್ ಸರ್ಕಲ್ ಅಂದ್ರೆ ಕೋರ್ಟ್ ಸರ್ಕಲ್ ಅಲ್ಲಿ ಶೂಟ್ ಮಾಡ್ತಾ ಇದೀವಿ. ಇನ್ನ ನೆಕ್ಸ್ಟ್ ಒಂದು 2 ಲೊಕೇಶನ್ಸ್ಗೆ ಹೋಗ್ತೀವಿ. ಯಾವ್ಯಾವ ಲೊಕೇಶನ್ಸ್ ಅಂತ ನಾನು ಆಲ್ರೆಡಿ ತಿಳಿಸಿದ್ದೀನಿ. ಕೊರಿಯೋಗ್ರಾಫರ್ ಏನೋ ಸರಿಯಾಗಿ ಹೇಳ್ಕೊಟ್ಟಿಲ್ಲ ಇನ್ನು. ಇಲ್ಲ, ಒಂದು ಸೀನ್ ಹೇಳ್ಕೊಟ್ಟು ಬಂದಿದ್ದೀನಿ. ಇವಾಗ ನಡೆಯುತ್ತೆ ನೋಡು. ಪಕ್ಕದಲ್ಲಿ ಕುತ್ಕೊಂಡು ನಾನು ಹೇಳ್ಕೊಟ್ಟು ನೋಡ್ರಿ. ಡೈರೆಕ್ಷನ್ ಪೋಸ್ಟ್ ನೋಡಿ, ನಾವು ಯಮಹ ಗಾಡಿ ನಮ್ಮ ವೀರು ಇನ್ಫ್ಲೂಯೆನ್ಸ್ ಇಂದ ತರಿಸಿದ್ದೀವಿ. ವೀರು ಹಾಯ್ ಮಾಡು. ದರ್ಶ ಹಾಯ್ ಮಾಡು. ವೀರು ಹುಡುಗಿರ್ ನೋಡು. ವೀರು ಹಾಯ್ ಮಾಡು. ಸೆಕೆಂಡ್ ಲೊಕೇಶನ್ ಬಂದಿದ್ದೀವಿ. ಸೊ ಫ್ಲವರ್ ಮಾರ್ಕೆಟ್ಗೆ. ಇಲ್ಲಿ ಮಲ್ಲಿಗೆ ಹೂ ತಗೊಂಡು ಕೊಡ್ಸೋ ಥರ ಒಂದು ಸೀನ್ ನಡೀತಿದೆ. ಹೌದು, ಕಡೆ ಆ ಕಡೆ ಎಲ್ಲ ಶಿವಮೊಗ್ಗದ ಫೇಮಸ್ ಕೋಟೆ ಶ್ರೀ ಮಾರಿಕಾಂಬ ದೇವಸ್ಥಾನ ಸನ್ನಿಧಿಗೆ ನಾನು ನಮ್ಮ ಮನೆಯವ್ರು ಬಂದು ದರ್ಶನ ಮಾಡೋದಕ್ಕೆ. ಇಲ್ಲೇ ಫೋಟೋಶೂಟ್ ಹತ್ರದಲ್ಲಿ ಮಾಡ್ತಿದ್ವಿ. ಸೊ ಅದಕ್ಕೆ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಟೇಕ್ 3 ಪ್ಲೀಸ್.
ಆನ್ ಡಿಮ್ಯಾಂಡ್. ಹಾ ರೆಡಿ ಸ್ಟಾರ್ಟ್. ತವ್ ನೋಡಿದ್ದ ಅಯ್ಯೋ ತವ್ ನೋಡಿದ್ದ ಅಯ್ಯಯ್ಯ ಅಯ್ಯೋ ತವ್ ನೋಡಿದ್ದ ಅಯ್ಯಯ್ಯ ಅಯ್ಯಯ್ಯ ಉಳ್ಳೋಡಿ ಉಳ್ಳೋಡಿ. ನಾವೇ 3 ಜನ ಕಾಣ್ತಿದೀವಿ ಕರ್ನಾಟಕದಲ್ಲಿ, ಗೊತ್ತಾ? ಹೌದಾ? ಕರ್ನಾಟಕ. 100 ರೂಪಾಯಿಗೊಂದು 100 ರೂಪಾಯಿಗೊಂದು. ಅಕ್ಕ ಮೇಲ್ಗಡೆ ಎಷ್ಟು? ಇದು 100 ರೂಪಾಯಿ. ಇದು ಡೆವಿಲ್ ಸ್ಪೆಕ್ಸ್ ಅಂತೆ, ಇದು ಮಾತ್ರ 150 ರೂಪಾಯಿ. ಬನ್ನಿ ಅಕ್ಕ ಬನ್ನಿ ಅಣ್ಣ, ಯಾವ್ಬೇಕು ಯಾವ್ಬೇಕು ಬನ್ನಿ ಬನ್ನಿ. ಬ್ಲ್ಯಾಕ್ ಅಲ್ಲಿ ಮಾಡ್ತಾರದ್ ನಾನು, ಎಲ್ಲ ಬ್ರಾಂಡೆಡ್. ಸೋನು ಆಕ್ಟಿಂಗ್ ಇವಾಗ. ಸ್ಪೆಕ್ಸ್ ತಗೊಂಡ್ಯಾ? ನನ್ಗೆ ಗೊತ್ತಿಲ್ಲದೆ. ಕೊಡು ಕೊಡು, ನಾನು ಹಾಕೋತೀನಿ ಕೊಡು. ಅಯ್ಯೋ ಇವಳೊಬ್ಳು ತಲೆ ತಿಂತಾಳೆ ಹೋಗೆ. ನೆಕ್ಸ್ಟ್ ಔಟ್ಫಿಟ್ನ ಹಾಕೊಂಡು ಹೋಗೋದಕ್ಕೆ ಅಂತ ನಾವು ಮನೆಗೆ ಒಂದು ರೌಂಡ್ ಬಂದಿದ್ವಿ. ನೋಡಿದ್ರೆ ನಮ್ಮ ಹುಡುಗರು ಅಲ್ಲೇ ಸುಸ್ತಾಗಿ ಸೋಫಾ ಮೇಲೆ ಮಲ್ಕೊಂಡು ಬಿಟ್ಟಿದ್ರು. ನೆಕ್ಸ್ಟ್ ನಾವು ಹೋಗಿದ್ದು ಗೋಶಾಲೆಗೆ. ಹೂವಲ್ಲಿ ಮುಟ್ಸೋಣ ಒಳಗಡೆ. ಸೊ ನಾವಿವಾಗ ಗೋಶಾಲೆಗೆ ಬಂದಿದ್ದೀವಿ. ಇಲ್ಲೊಂದಿಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡು ನಮ್ಮ ಕೈಲಿ ಬ್ಯಾಗ್ ಇರೋದಕ್ಕೆ ಹಸು ಕರುಗಳೆಲ್ಲ ನಮ್ಮ ಹತ್ರನೇ ಬರ್ತಿದ್ದಾವೆ. ಎಸ್ ಬನ್ನಿ ಹೋಗೋಣ. ನೋಡಿ ಇವೆಲ್ಲ ನಮ್ಮ ಹತ್ರ ಬರ್ತಾ ಇದ್ದಾವೆ. ನಮ್ಮ ಕೈಲಿ ಏನೋ ಇದೆ ಅಂದ್ಬಿಟ್ಟು. ನಿಂತ ನೋಡು ಯಜಮಾನ. ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಎಷ್ಟು ಚೆನ್ನಾಗಿದೆ ಇದು. ಇದು ಅಷ್ಟೇ ಮುದ್ದಾಗಿದೆ. ಇನ್ನೊಂದ್ಸತಿ ಹೋಗು. ನಿನ್ ಎಕ್ಸ್ಪ್ರೆಷನ್ ರೆಡಿ? 3, 2, 1 ಗೋ. ಭಯ ಭಯ ನಗು ಅಂದ್ರೆ ಹಿಂಗೆ ಇರುತ್ತೆ ನೋಡಿ. ಅಲ್ವಾ? ಭಾರಿ ಮುದ್ದಾಗಿದೆ. ಬಟ್ ಸಖತ್ ಭಾರ ಇದೆ. ಬಟ್ ಭಾರಿ ಕ್ಯೂಟ್ ಆಗಿದೆ. ಕ್ಯೂಟ್ ಇದೆ ಅಲ್ಲ? ಅಷ್ಟೇ ಭಾರ ಇದೆ. ಭಾರಿ ಕ್ಯೂಟ್. ನೋಡಿ ನಮ್ ಸುಧಾರಾಣಿ. ಅವ್ನು ನೋಡೆ ಸೋನು. ಐ ಕಳ್ಳಿ ಇವಳು, ಅಯ್ಯೋ ಕಳ್ಳಿ ಇವಳು. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಈ ಟೈಮ್ ಮರಿನೂ ಬಂತು ಕಡಲ್ ಮಾಡಿಸ್ಕೊಳಕ್ಕೆ. ಕ್ಯೂಟಿ ಹಲೋ ಹ್ಯಾಂಡ್ಸಮ್ ಕರಿಯ ಇದು ಕರಿಯ ಅದು ಬೆಳೆ ಕ್ಯೂಟೀಸ್. ಓ ಮೈ ಗಾಡ್, ಎಲ್ಲ ದೊಡ್ಡ ದೊಡ್ಡವಿಲ್ಲಿ. ಹೆಂಗಿದೆ ನೋಡಿ. ಅಗ್ರೆಸಿವ್ ಜಾಸ್ತಿ. ನಡ್ಕೊಂಡು ಬಂದು ಪೂಜೆ ಮಾಡೋ ಸೀನ್. ಈ ಥರ ಎಲ್ಲ ಆಂಟಿ ರೆಡಿ ಮಾಡಿದ್ದಾರೆ ಮಗಳು ಪ್ರೀ ವೆಡ್ಡಿಂಗಿಗೋಸ್ಕರ ಅಂತ. ಅದು ಹಂಗೆ ಮಲ್ಕೊಂಡ್ಬಿಡಿದೆ ಪಾಪ. ಸುಧಾರಾಣಿ ಆಂಟಿ. ಸೋನು ಔಟ್ಫಿಟ್. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ಸೋ ಮಚ್. ನೋಡಿ ನಮ್ಮ ಸೋನು ಆ್ಯಕ್ಚುಲಿ ಎಲ್ಲ ಇದು ಏನದು ಈ ಶೂಟ್, ಈ ಔಟ್ಫಿಟಲ್ಲಿ ಶೂಟ್ ಆಗಿದೆ. ಸೊ ಸ್ವಲ್ಪ ಟಯರ್ಡಿಗೆ ಕಾಣಿಸ್ಬೋದು. ಈ ಕಡೆ ತಿರುಗು ಸೋನು. ಅಪ್ಪಟ ಹಳ್ಳಿ ಹುಡುಗಿ ಥರ ಸೋನು ರೆಡಿಯಾಗಿದ್ದಾಳೆ ನೀಟಾಗಿ. ಚೆನ್ನಾಗಿ ಕಾಣಿಸ್ತಿದೆ ಕಣೆ.
ಸುಧಾರಾಣಿ ಹಳೆ ಸಾಂಗ್ಸ್ ಅಲ್ಲಿ ಇರ್ತಿರ್ಲಲ್ಲ ಹಂಗೆ ಕಾಣಿಸ್ತಿದ್ಯಾ ಇವಾಗ ಚಲೂರಿನ ಗಂಡು ಕಾಣಮ್ಮ. ಇದು ಹೇರ್ ಸ್ಟೈಲ್ ಮಾಡಿದ್ದು ಸ್ವಾತಿ ಅಕ್ಕನೇ. ಹೌದು, ಎಕ್ಸ್ಟೆನ್ಷನ್ ಹಾಕಿ ಮಾಡಿದೀವಿ. ಹಾಕಿ ಸ್ವಾತಿ ಅಕ್ಕನೇ ಮಾಡಿರೋದು. ಆಕ್ಚುಲಿ ಚೆನ್ನಾಗಿದೆ. ಎಸ್, ಅದು ಬೀಳೋ ಅಷ್ಟಲ್ಲಿ ಮುಗಿಸ್ಬಿಡ್ಬೇಕು ಅಂತ ಮುಗಿಸಿದೀವಿ. ಬನ್ನಿ ಹೋಗೋಣ. ಆಂಟಿ, ನಿಮ್ ಫೇವ್ರೆಟ್ ಸ್ಪಾಟ ಇದು? ಹಸು ಕರುಗಳನ್ನೆಲ್ಲ ನೋಡಿದ ತಕ್ಷಣ ಆಂಟಿನೇ ಫಸ್ಟ್ ಎಕ್ಸೈಟ್ ಆಗಿದ್ದು. ಓ ಹೌದಾ, ನೋಡಿ ನಾವೆಲ್ಲ ಪ್ರೀ ವೆಡ್ಡಿಂಗ್ ಶೂಟಿಗೆ ಬಂದಿಲ್ಲ, ಪಿಕ್ನಿಕ್ಗೆ ಬಂದಿದ್ದೀವಿ ನೋಡಿ. ಸ್ನ್ಯಾಕ್ಸ್ ಅಂತೆ, ಊಟ ಅಂತೆ. ಎಸ್, ಆಂಟಿ ಪಾಪ ವೆರೈಟಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ ಗಡಿ ಬಿಡಿಲಿ. ಅದೇನೇನಿದೆಯೋ ನೋಡೋಣ. ಹೌದು, ಅದೇನೇನಿದೆಯೋ ಕಾಣೆ. ಹೌದು, ಹಂಗೆ. ಥರ್ಡ್ ಸ್ಪಾಟಿಗೆ ಬಂದಿದ್ದೀವಿ ವಿತ್ ಸೋನುಸ್ ಥರ್ಡ್ ಔಟ್ಫಿಟ್. ಅದೆಲ್ಲ ಆಮೇಲೆ ತೋರಿಸ್ತೀನಿ. ಸೊ ನಾವಿವಾಗ ಬಂದಿರೋದು ಚಂಪಕ ಸರಸ್ಸು. ಇದೆಲ್ಲ ಬರುತ್ತೆ ಎಕ್ಸಾಕ್ಟ್ ಆಗಿ? ಸಾಗರ ಹತ್ರನಾ? ಓಕೆ, ಲೆಟ್ಸ್ ಗೋ. ನೋಡಿ, ಪೀಸ್ಫುಲ್ ಆಗಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಚೆನ್ನಾಗಿದೆ. ವಿಂಟರ್ ಆದರೆ ಇಲ್ಲಿ ಇಳ್ಕೊಂಡು ಹೆಂಗೆ ಬರ್ಬೋದು ಅಂದರೆ ಇಷ್ಟು ಚೆನ್ನಾಗಿದೆ ನೋಡಿ, ತಂಪಾಗಿದೆ ಈ ಜಾಗ. ಇಲ್ಲಿ ಸಣ್ಣ ಸಣ್ಣದಾಗಿ ಮೀನು ಫಿಶ್ ಕಾಣಿಸ್ತಿದೆ. ಐ ಥಿಂಕ್ ಇನ್ನೂ ಜಾಸ್ತಿ ನೀರಿದ್ದಾಗ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಪೀಸ್ಫುಲ್ ಜಾಗ. ಆಗ್ತಾ ಇದೆಯಾ ನೀನು ಸ್ನ್ಯಾಪು? ವಿಡಿಯೋ ಮಾಡ್ಕೊತಾ ಇದ್ದೀನಿ. ಸ್ನ್ಯಾಪ್ ಅನ್ನೋದು ಬಂದಿದೆ ನೋಡಿ, ಅಡ್ವಾನ್ಸ್ಡ್ ಆಂಟಿರು ಸ್ನ್ಯಾಪ್ ಮಾಡ್ರಿ ಅಂತಾರೆ ನಮಗೆ. ಕಾಲ್ ಟಚ್ ನೋಡಿ, ಅವರತ್ತೆ ಎಷ್ಟು ಖುಷಿ ಪಡ್ತಿದ್ದಾರೆ. ಸೋನವ್ರ ಅಮ್ಮ ಮಗಳು ಪರದಾಡೋದು ನೋಡಿ. ನಿಮ್ಗೆ ಬೇರೆ ಎಲ್ಲೂ ಜಾಗ ಸಿಗ್ಲಿಲ್ಲ ಸರ್ ಗೆಜ್ಜೆ ಹಾಕಕ್ಕೆ? ನೋಡಿ ಇಲ್ಲೇ ಕರ್ಕೊಂಡು ನೋಡಿ. ಇನ್ನೂ ಮುಗ್ದಿಲ್ಲ ಆ್ಯಕ್ಚುಲಿ. ಆಲ್ಮೋಸ್ಟ್ 1 hour ಮೇಲೆ ಆಯಿತು ನಾವಿಲ್ಲಿ ಶೂಟ್ ಮಾಡೋಕ್ಕೆ ಶುರು ಮಾಡಿ. ಇವಾಗ ಜನ ಜಾಸ್ತಿ ಆಗ್ತಿದ್ದಾರೆ. ಸನ್ಸೆಟ್ ಟೈಮಲ್ಲಿ ಜನ ಜಾಸ್ತಿ ಬರ್ಬೋದು ಇಲ್ಲಿಗೆ. ನಾವು ಬಂದಾಗ ಖಾಲಿ ಇತ್ತು. ಈ ಔಟ್ಫಿಟ್ಟಲ್ಲಿ ಸನ್ಸೆಟ್ ಶಾಟ್ಸ್ ಇಬ್ರದ್ದು ತುಂಬಾ ಚೆನ್ನಾಗಿ ಬಂತು. ಅವಳ ಸ್ಯಾರಿ ಮಾತ್ರ ನಾನು ಸಪ್ರೇಟಾಗಿ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಸೊ ಒಂದೆರಡು ಫೋಟೋಸ್ ಹಾಕಿರ್ತೀನಿ ಇಲ್ಲೇ. ಆ್ಯಕ್ಚುಲಿ ಆ ಕಲರ್ ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಒಳ್ಳೆ ಕಾಂಪ್ಲಿಮೆಂಟ್ ಆಗ್ತಾಯಿತ್ತು. ಕ್ಯಾಶುವಲ್ ಔಟ್ಫಿಟ್ಟಲ್ಲಿ ಆ ಸಂಜೆನೇ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ತುಂಬಾ ಕ್ಲಮ್ಸಿ ಆಗುತ್ತೆ, ಯಾಕೆ ಗಡಿಬಿಡಿ ಮಾಡ್ಕೋತೀರಾ ಅಂತ ಫೋಟೋಗ್ರಾಫರ್ಸ್ ಸಜೆಸ್ಟ್ ಮಾಡಿದ್ರಿಂದ ನಾವು ನೆಕ್ಸ್ಟ್ ಡೇ ಈವ್ನಿಂಗಿಗೆ ಅದನ್ನ ಪೋಸ್ಟ್ಪೋನ್ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಡೇ ಈವ್ನಿಂಗ್ ನಾವು ಹೋಗೋಕ್ಕಾಗಲಿಲ್ಲ. ಇವರಿಬ್ಬರೇ ಹೋಗಿ ತುಂಬಾ ಚೆನ್ನಾಗಿ ಫೋಟೋಶೂಟ್ ಮುಗಿಸ್ಕೊಂಡು ಬಂದರು. 3, 2, 1 ಗೋ. ಅಂಬ್ಲಿಗೋಳ ಬ್ಯಾಕ್ ವಾಟರ್ ಸ್ಪಾಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಒಂದೊಂದ್ಸತಿ ಈ ಥರ ಲೊಕೇಶನ್ ಬೇಕು ಅಂತ ಎಲ್ಲೆಲ್ಗೋ ದೂರ ಟ್ರಾವೆಲ್ ಮಾಡ್ತೀವಿ. ಇದು ನಮಗೆ ಶಿವಮೊಗ್ಗಕ್ಕೆ ತುಂಬಾ ಹತ್ರ ಇತ್ತು. ಆ್ಯಂಡ್ ಫೋಟೋಗ್ರಾಫರ್ಸೇ ಈ ಪ್ಲೇಸ್ನ ಸಜೆಸ್ಟ್ ಮಾಡಿದ್ದು. ಈ ಔಟ್ಫಿಟ್ಟಲ್ಲಿ ಹುಡುಗಿ ಸಕ್ಕತ್ತಾಗಿರೋ ಒಂದು ರೀಲ್ಸ್ ಕೂಡ ಮಾಡಿದ್ದಾರೆ. ನೀವು ಅವ್ರ ಅಕೌಂಟಲ್ಲಿ ಸ್ವಲ್ಪ ದಿನ ಆದಮೇಲೆ ಚೆಕ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದು ನಮ್ಮ ವೆಸ್ಟರ್ನ್ ಕಾಸ್ಟ್ಯೂಮಲ್ಲಿ ಒಂದು ಶೂಟ್ ನಡೀತಿ ಇವತ್ತು. ಇದು ಆ್ಯಕ್ಚುಲಿ ದಿ ನೆಕ್ಸ್ಟ್ ಡೇ ಆಫ್ ಪ್ರೀ ವೆಡ್ಡಿಂಗ್. ಬಿಕಾಸ್ ನಮ್ಮ ಫೋಟೋಗ್ರಾಫರು ಒಂದೇ ದಿನ ಇಷ್ಟೊಂದು ಕ್ಲಮ್ಸಿ ಶಾಟ್ಸ್ ಬೇಡ ಅಂತ, ಇನ್ನೂ ಚೆನ್ನಾಗಿ ಬರುತ್ತೆ ಬ್ರೋ. ಸೊ ಡಿಸೈಡ್ ಮಾಡಿ ನಾಳೆ ನಾವು ಮಾಡೋಣ ಅಂತ ಹೇಳಿ ಇವತ್ತಿಗೆ ಪೋಸ್ಟ್ಪೋನ್ ಮಾಡಿ ಇದೊಂದು ಕಾಸ್ಟ್ಯೂಮಿನ ಮಾತ್ರ ಇವತ್ತು ಮಾಡಿದ್ದಾರೆ. ಸೊ ಏನು ಅನಿಸ್ತಾ ಇದೆ? ಸೊ ಡ್ರೀಮಿ ಆಗಿ ತೆಗೆದ್ರು ಅಂತ ಅನ್ಕೋತೀನಿ. ವಿ ವರ್ ನಾಟ್ ಎಕ್ಸ್ಪೆಕ್ಟೆಡ್ ಲೈಕ್ ದಿಸ್ ಆಫ್ ಫೋಟೋಶೂಟ್. ಆ್ಯಕ್ಚುಲಿ ಪ್ರೀ ವೆಡ್ಡಿಂಗ್ ಬೇಡ ಅಂತ ಅಂತಿದ್ದಳು ನಾನು. ಬಟ್ ಅವ್ರು ಯಾವುದೋ ಒಂದು 2 ಕ್ಲಿಕ್ಸ್ ತೋರಿಸಿದ್ರು. ಇಟ್ ವಾಸ್ ಸೊ ಗುಡ್. ಓಕೆ, ಫೋಟೋಗ್ರಾಫರ್ಸ್ ಯಾವ ಥರ ನಿಮಗೆ ಕೂಡ ಸಪೋರ್ಟ್ ಮಾಡಿದ್ರು? ನಮಗೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ದೇವರ್ ಟೆಲ್ಲಿಂಗ್ ಆ ಥರ ಪೋಸ್ ಕೊಡಿ, ಈ ಥರ ಪೋಸ್ ಕೊಡಿ. ಅದಲ್ಲದೆ ಏನೇನು ಅಡ್ವೈಸಸ್ ಕೊಟ್ಟರು?
ತುಂಬ ಅಡ್ವೈಸಸ್ ಕೊಟ್ಟರು. ಆ್ಯಕ್ಚುಲಿ ಕ್ಲಮ್ಸಿಯಾಗಿ ಮಾಡ್ಕೋಬೇಡಿ, ಇಷ್ಟೆಲ್ಲ ನೀವು ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಿದ್ದೀರಾ, ಸೊ ಬೆಟ್ರ್ ನಾಳೆ ಮಾಡೋಣ ಅಂತೆಲ್ಲ ಹೇಳಿ ಇವತ್ತು ಮತ್ತೆ ಅವರೇ ಪಾಪ ಅವ್ರ ಕಾರಲ್ಲಿ ನಮ್ಮನ್ನ ಕರ್ಕೊಂಬಂದು ಇಷ್ಟು ಬ್ಯೂಟಿಫುಲ್ ವ್ಯೂವಲ್ಲಿ ನಮ್ಮನ್ನ ಚೆನ್ನಾಗಿ ತುಂಬ ಚೆನ್ನಾಗಿ ತೆಗ್ದುಕೊಟ್ಟಿದ್ದಾರೆ. ಅದು ಒಂದು ಆ್ಯಕ್ಚುಲಿ ಇವತ್ತು ನಮ್ಮ ಅತ್ತಿಗೆ ಅವ್ರು ಯಾರೂ ಬಂದಿಲ್ಲ, ಬಿಕಾಸ್ ಅವರು ಇನ್ವಿಟೇಷನ್ ಕೊಡೋಕ್ಕೆ ಹೋಗೋದಿತ್ತು. ಸೊ ಅದಕ್ಕೆ ನಮಗೆ ಫೋಟೋಗ್ರಾಫರ್ಸೇ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರೇ ಅವ್ರ ಕಾರಲ್ಲಿ ಕರ್ಕೊಂಬಂದು ಅವರೇ ಅವ್ರ ಕಾರಲ್ಲಿ ಕರ್ಕೊಂಬಂದು ನಮ್ಮನ್ನು ಇವತ್ತೊಂದಿನ ಎಕ್ಸ್ಟ್ರಾ ಶೂಟ್ ಅವರೇ ಮಾಡಿರೋದು. ಬಿಕಾಸ್ ಏನೇ ಎಫರ್ಟ್ ಆಗ್ತಾಯಿದ್ರು ಅದನ್ನು ಪ್ರಾಪರಾಗಿ ಮಾಡಿಬಿಡೋಣ ಬ್ರೋ ಅಂತ ಅವರು ಕನ್ವಿನ್ಸ್ ಮಾಡಿದರು. ಸೊ ಅದಕ್ಕೆ ನಾವೇ ರೆಡಿ ಇರಲಿಲ್ಲ, ಆದರೂ ಅವರು ಇದು ಆ್ಯಕ್ಚುಲಿ ಎಷ್ಟು ಬೆಳಕು ಕಾಣ್ತಿದೆಯೋ ಅಷ್ಟು ಬೆಳಕಿಲ್ಲ, ಅದಕ್ಕೆ ಅವರು ಟಾರ್ಚ್ ಬೇರೆ ಹಾಕಿದ್ದಾರೆ. ಸೊ ನಮಗೇನೋ ಪೋಸು ಎಲ್ಲ ಹೇಳ್ಕೊಟ್ಟು ಎಲ್ಲ ಫೋಟೋಸ್ ತೊಗೊಂಡ್ಬಿಡ್ತಾರೆ. ಆಫ್ಟರ್ ಇದು ಅವ್ರದ್ದು ಇಷ್ಟು ಕಷ್ಟ ಇರುತ್ತೆ, ನಮಗೋಸ್ಕರ ಎಲ್ಲ ಶಾರ್ಟ್ಸ್ಗೂ ಅವರೇ ಪ್ರಾಪರ್ಟಿ ತಂದಿದ್ದಾರೆ. ನಮ್ಮ ಫೋಟೋಗ್ರಾಫರ್ ಹೆಸರು ಸಂಜಯ್ ಅಂತ, ಇವರು ಸುದೀಪ್ ಅವರು, ಇವರು ವಿಕ್ಕಿ ಅವರು. ಆ್ಯಕ್ಚುಲಿ ಸಂಜಯ್ ಅವ್ರ ಪೇಜ್ ಬಂದುಬಿಟ್ಟು ಲೆನ್ಸ್ ಡೇ ಲಿಯೋ ಅಂತ. ಇವ್ರದ್ದು ಶಿವಮೊಗ್ಗದಲ್ಲಿ ಜಯನಗರ ಅಲ್ವಾ ಬ್ರೋ ಅದು? ಓಕೆ, ಜಯನಗರಲ್ಲಿದೆ ಸ್ಟುಡಿಯೋ. ಹೇಳಿ ಬ್ರೋ ನಿಮ್ಮ ಪೇಜ್ ಬಗ್ಗೆ ಅಥವಾ ನಿಮ್ಮ ಫೋಟೋಗ್ರಫಿ ಬಗ್ಗೆ. ಇಲ್ಲ, ಆ್ಯಕ್ಚುಲಿ ಕಾಣ್ತಾ ಇದ್ದೀರಾ, ಸುದೀಪ್ ಅವ್ರು ಹೇಳ್ತಾರೆ. ಇವರೇ ನಮ್ಮ ಎಂಗೇಜ್ಮೆಂಟ್ ಶೂಟ್ ಮಾಡಿದ್ದೆ, ಇವರು ನಮ್ಮ ಎಂಗೇಜ್ಮೆಂಟ್ ವ್ಲಾಗಲ್ಲಿ ನೋಡಿರ್ತೀರಾ ಬ್ರೋ. ನಮ್ಮ ಸ್ಟುಡಿಯೋ ನೇಮ್ ಇದನ್ನ ಹಾಕ್ತೀನಿ ಬ್ರೋ. ನೋಡಿ, ನಮ್ಮ ಸ್ಟುಡಿಯೋ ನೇಮ್ ಬಂದ್ಬಿಟ್ಟು ಲೆನ್ಸ್ ಡಿ ಲಿಯೋ ಅಂತ. ಜಯನಗರ್ ಹತ್ರ ಬರುತ್ತೆ, ಮೆಟ್ರೋ ಹಾಸ್ಪಿಟ್ಲು ಬ್ಯಾಕ್ ಸೈಡ್ ಬರುತ್ತೆ. ಜಯನಗರ್ ಶಿವಮೊಗ್ಗ ಅನ್ನಿ ಬ್ರೋ, ಎಷ್ಟೋ ಜನ ಬ್ಯಾಂಗ್ಳೂರ್ ಅನ್ಕೊಂಡ್ಬಿಡ್ತಾರೆ. ಸರ್ವೋದಯ ಸ್ಕೂಲ್ ಹಿಂದೆ ಬರುತ್ತೆ. ಹಾಂ, ಯಾವ್ಯಾವ ಥರ ಶೂಟ್ಸ್ ಆಗುತ್ತೆ ಬ್ರೋ ನಿಮ್ಮ? ವೆಡ್ಡಿಂಗು, ಮೆಟರ್ನಿಟಿ, ಬೇಬಿ ಶೂಟ್ಸ್ ಎಲ್ಲ ಥರನೂ ಮಾಡ್ತೀವಿ. ಓಕೆ, ಸೊ ಯಾವುದೇ ಥರ ಶೂಟ್ಸ್ ಬೇಕಾದರೂ ಲೆನ್ಸ್ ಡೇ ಲಿಯೋ ಇವ್ರ ಪೇಜನ್ನು ಮೆನ್ಷನ್ ಮಾಡಿರ್ತೀವಿ. ತುಂಬ ಕೋಆಪ್ರೇಟಿವ್ ಆಗಿ ಮಾಡಿಕೊಡ್ತಾರೆ. ಫೈನಲಿ ನಾವಿಬ್ಬರು ಶೂಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಪಾದಯಾತ್ರೆ ಯಾಕೆ ಅಂದರೆ ಪಾಪ ನಮ್ಮ ಫೋಟೋಗ್ರಾಫರ್ಸ್ ಕ್ರಾಸ್ವರೆಗೂ ಬಿಟ್ಟರು. ಅವ್ರಿಗೂ ಆಲ್ಮೋಸ್ಟ್ ಸ್ವಲ್ಪ ವರ್ಕ್ ಇತ್ತು ಅನ್ಸುತ್ತೆ. ಸೊ ಅದಕ್ಕೆ ಕಾಲ್ಸ್ ಮೇಲೆ ಕಾಲ್ಸ್ ಬರ್ತಾಯಿತ್ತು. ಸೊ ಅದಕ್ಕೆ ಅವ್ರು ಹೋಗಲಿ ಆರಾಮಾಗೆ ಅಂತ ಅಂದ್ಬಿಟ್ಟು ನಾವೆಲ್ಲ ಕ್ರಾಸ್ ತನಕ ಬಿಟ್ಕೊಂಡ್ವಿ. ಇವತ್ತು ಆ್ಯಕ್ಚುಲಿ ನಾವು ನಮ್ಮ ಅತ್ತಿಗೆ, ನಮ್ಮ ಅಣ್ಣ ಅವ್ರನ್ನೆಲ್ಲ ತುಂಬ ಮಿಸ್ ಮಾಡ್ಕೊಂಡಿದ್ದೀವಿ. ಬಿಕಾಸ್ ನೆನ್ನೆ ಅಷ್ಟು ಸಪೋರ್ಟ್ ಮಾಡಿದರು. ಅದ್ರ ಜೊತೆಗೆ ಇವ್ರ ಮಮ್ಮಿನೇ ಆಗಲಿ ಎಲ್ಲರೂ ಅಷ್ಟು ಸಪೋರ್ಟ್ ಮಾಡಿದರು. ಬಟ್ ಇವತ್ತು ನಾವಿಬ್ಬರೇ ಶೂಟ್ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ. ಹೋದ್ಮೇಲೆ ಯಾವ ಥರ ಶೂಟ್ ಆಗಿದೆ ಅನ್ನೋದು ತೋರಿಸ್ತೀವಿ. ನೋಡಿ, ನಮ್ಮ ಹುಡುಗ ಎಷ್ಟೊಂದು ಎಫರ್ಟ್ಸ್ ಹಾಕಿದ್ದಾನೆ ಜಸ್ಟ್ ಫಾರ್ ಒಂದು ರೀಲ್ಸ್ಗೋಸ್ಕರ. ನೋಡಿ ಎಷ್ಟು ಕೊಚ್ಚೆ ಆಗಿದೆ ಎಲ್ಲ. ಆಲ್ಮೋಸ್ಟ್ ಎಲ್ಲ ಆ ಒಂದು ರೀಲ್ಸ್ ಔಟ್ಪುಟ್ ಹೆಂಗೆ ಬರುತ್ತೆ, ವಿ ಆರ್ ಸೋ ಎಕ್ಸೈಟೆಡ್. ಆ ರೀಲ್ಸ್ ಔಟ್ಪುಟ್ ಮಾತ್ರ ಸಕ್ಕದಾಗಿ ಬರುತ್ತೆ ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ. ಅದೇ ಥರ ಫೋಟೋಗ್ರಾಫರ್ಸ್ ವರ್ಕ್ ಮಾಡಿದ್ದಾರೆ, ಅದೇ ಥರ ಎಡಿಟಿಂಗು ಮಾಡ್ತಾರೆ ಅನ್ನೋದು ನಮ್ಮ ಕಾನ್ಫಿಡೆನ್ಸ್. ಬನ್ನಿ.